ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ, ನಾವೀಗ ಬಂದು 1.5 months ಆಯಿತು ಅಮೇರಿಕಾಗೆ. ಸ್ಟಾರ್ಟಿಂಗ್ ಫ್ಯೂ ಡೇಸಲ್ಲಿ ನನಗೆ ಇಲ್ಲಿನ ಇಕ್ವಿಪ್ಮೆಂಟ್ಸ್ ಎಲ್ಲ ಬೇರೆ ಥರ, ಲೈಕ್ ನಾರ್ಮಲಿ ನಾವು ಇಂಡಿಯಾದಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಆ ಥರ ಇರಲ್ಲ. ಇಲ್ಲೆಲ್ಲ ಹೊಸ್ತು ಅಂತ ಅನಿಸ್ತಿತ್ತು ನನಗೆ. ಲೈಕ್ ಡಿಶ್ ವಾಷರ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು. ಸೊ ನಾನು ಅದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತ ಯೂಟ್ಯೂಬಲ್ಲೆಲ್ಲ ವಿಡಿಯೋ ನೋಡಿದಾಗ ನನಗೆ ಕರೆಕ್ಟಾಗಿರೋ ವಿಡಿಯೋ ಸಿಕ್ಕಿರಲಿಲ್ಲ. ನಾನೇ ಟ್ರೈ ಮಾಡಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ನೋಡಿಕೊಂಡು ಇವಾಗ ಸ್ವಲ್ಪ ಕ್ಲಾರಿಟಿ ಇದೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂತೆಲ್ಲ. ಓಕೆನಾ? ಸೊ ಅದನ್ನು ನಾನು ಇವತ್ತು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾರಾದರೂ ಹೊಸೊಬ್ಬರು ಇಲ್ಲಿ ಬಂದರೆ, ಇಲ್ಲ ಬೇರೆ ಕಡೆ ಎಲ್ಲಾದರೂ ನಿಮಗೆ ಅದೇ ಥರ ಇಕ್ವಿಪ್ಮೆಂಟ್ ಸಿಕ್ಕಿದಾಗ, ಇಫ್ ಇನ್ ಕೇಸ್ ನಿಮಗೆ ಆ ಥರ ವಾಷಿಂಗ್ ಮಷಿನ್ ಇಲ್ಲ, ಡಿಶ್ ವಾಷರ್ ಎಲ್ಲ ಯೂಸ್ ಮಾಡಬೇಕು ಅಂತ ಅಂದಾಗ ಹೆಂಗೆ ಯೂಸ್ ಮಾಡ್ಬೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಬನ್ನಿ. ಓಕೆ, ಸೊ ಇದು ನಮ್ಮ ವಾಷಿಂಗ್ ಮಷಿನ್. ಲೈಕ್ ಇದರಲ್ಲಿ 2 ಸೆಕ್ಷನ್ ಇರುತ್ತೆ. ಸೊ ಒಂದು ವಾಷರು, ಇನ್ನೊಂದು ಡ್ರೈಯರ್. ಸೊ ಫಸ್ಟು ಇಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಡ್ರೈ ಮಾಡೋಕ್ಕೆ ಹಾಕಬೇಕು. ಇಲ್ಲಿ ಆಪ್ಷನ್ ಇದೆ, ಎಕ್ಸ್ಟ್ರಾ ಸ್ಮಾಲ್, ಮೀಡಿಯಮ್, ಲಾರ್ಜ್ ಅಂತ. ಸೊ ತುಂಬ ಕಮ್ಮಿ ಬಟ್ಟೆ ಇದ್ದರೆ ಯು ಕ್ಯಾನ್ ಕೀಪ್ ಇಟ್ ಎಕ್ಸ್ಟ್ರಾ ಸ್ಮಾಲ್, ಇಲ್ಲ ಸ್ಮಾಲ್. ನಾನು ಯೂಶ್ವಲಿ ಮೀಡಿಯಮ್, ಸ್ವಲ್ಪ 1 ವೀಕ್ವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ ಎಲ್ಲ ಒಟ್ಟಿಗೆ. ಸೊ ಅಷ್ಟೇನಿರಲ್ಲ, ಇಬ್ಬರಿದೆ ಅಂತ ಮೀಡಿಯಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ವಾಟರು ಅಷ್ಟೇ, ಯು ಕ್ಯಾನ್ ಯೂಸ್ ಐದರ್ ಕೋಲ್ಡ್ ವಾಟರ್, ವಾರ್ಮ್ ವಾಟರ್, ಹಾಟ್ ವಾಟರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫಸ್ಟು ಬಟ್ಟೆ ಹಾಕಿಬಿಟ್ಟು ಡಿಟರ್ಜೆಂಟ್ ಎಲ್ಲ ಹಾಕಿ ಈ ಥರ. ಇವಾಗ ಇದರಲ್ಲಿ ನಾನು ಆಲ್ರೆಡಿ ಬಟ್ಟೆ ಹಾಕಿದ್ದೀನಿ. ನನಗೆ ಡಿಟರ್ಜೆಂಟ್ ಎಷ್ಟು ಬೇಕು ಅಷ್ಟು ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾವಿಲ್ಲಿ ಸೆಟ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಾರೆ ಪುಲ್ ಟು ಸ್ಟಾರ್ಟ್ ಆ್ಯಂಡ್ ಪುಷ್ ಟು ಸ್ಟಾಪ್. ಇವಾಗ ಇದನ್ನು ಪುಲ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ನಾನಿಲ್ಲಿ ಸೋಕ್ ಮಾಡೋಕ್ಕೆ, ಇದು ವಾಶ್ ಮಾಡೋಕ್ಕೆ, ಆಯಿತಾ? ಇಲ್ಲಿ ಫಸ್ಟು ಸೋಕ್ ಎಲ್ಲ ಮಾಡಬೇಕು. ಜಾಸ್ತಿ ಕೊಳೆ ಎಲ್ಲ ಆದರೆ ಸೋಕ್ ಮಾಡಬೇಕಾದ್ರೆ ನಾವು ಇದನ್ನು ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿಗೆ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸೋಕ್ ಮಾಡಿ ಪ್ರೀ ವಾಶ್ ಆಗಿ ಸ್ಟಾಪ್ ಆಗುತ್ತೆ. ನಾನಿಲ್ಲಿ ಸೋಕ್ ಮಾಡಲ್ಲ, ಜಸ್ಟ್ ವಾಶಿಗೆ ಇಟ್ಕೊತೀನಿ. ಒಂದು 18-14 ಮಿನಿಟ್ಸ್ ಒಳಗಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ವಾಟರ್ ಟೆಂಪ್ರೇಚರ್ ನಾನು ವಾರ್ಮ್ ಇಟ್ಕೊಂಡಿದ್ದೀನಿ. ನಾಟ್ ಟು ಕೋಲ್ಡ್, ನಾಟ್ ಟು ಹಾಟ್, ವಾರ್ಮ್. ಆ್ಯಂಡ್ ಇಲ್ಲಿ ನನ್ನ ಬಟ್ಟೆ ಸೈಜ್ ಬಂದುಬಿಟ್ಟು ಐ ಥಿಂಕ್ ಇಟ್ಸ್ ಸ್ಮಾಲ್, ಸ್ವಲ್ಪನೇ ಇದೆ. ಸೊ ಸ್ಮಾಲ್ ಇಟ್ಕೊತೀನಿ, ಆಯಿತಾ? ಸೊ ಈ ನಾಬ್ನ ನಾವು ಇಲ್ಲಿ ಕೊಟ್ಟಿದ್ದಾರೆ, ಪುಲ್ ಟು ಸ್ಟಾರ್ಟ್ ಆ್ಯಂಡ್ ಪುಷ್ ಟು ಸ್ಟಾಪ್. ಇದನ್ನು ಪುಲ್ ಮಾಡಿದ್ರೆ ಇಲ್ಲಿ ಒಳಗಡೆ ಸ್ಟಾರ್ಟ್ ಆಗುತ್ತೆ ನೀರು ಬರೋದು. ಸೊ ಇಲ್ಲಿ ನೀರು ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಅದು ರಿನ್ಸೆಲ್ಲ ಆಗಿಬಿಟ್ಟು ಸ್ಟಾಪ್ ಆಗುತ್ತೆ. ನಾವೇನು ಮಾಡಬೇಕಂತ ಇಲ್ಲ. ಅದು ಸ್ಟಾಪ್ ಆಗೋ ಟೈಮಲ್ಲಿ ನಮಗೊಂದು ಬಜರ್ ಕೊಡುತ್ತೆ ಅಷ್ಟೇ. ಅದಾದಮೇಲೆ ನಾವು ಇಲ್ಲಿಂದ ತೆಗೆದುಬಿಟ್ಟು ಬಟ್ಟೆನ ಈ ಡ್ರೈಯರ್ ಒಳಗಡೆ ಹಾಕಿದ್ರೆ ಆಯಿತು. ಇವಾಗ ಇಲ್ಲಿರೋ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕಬೇಕು. ಎಲ್ಲ ಬಟ್ಟೆ ತೆಗೆದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ನಾನು. ಸ್ವಲ್ಪನೇ ಇತ್ತು. ಇದನ್ನು ಇವಾಗ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಟೆಂಪ್ರೇಚರ್ಸ್ ಇದೆ. ನಾಟ್ ಟೆಂಪ್ರೇಚರ್, ಎಷ್ಟು ಡ್ರೈ ಆಗಬೇಕು ಅಂತ ಮಿನಿಟ್ಸ್ ಇದೆ. ನಾನು ಯೂಶ್ವಲಿ ಆಟೋಮೆಟಿಕ್ ಡೆಲಿಗೇಟ್ ಅಂತ ಇಡ್ತೀನಿ. ಜಾಸ್ತಿ ಹೆವಿ ಪ್ರೆಸ್ ಅದೆಲ್ಲ ಹೈ ಹೀಟೆಲ್ಲ ಯೂಸ್ ಮಾಡಲ್ಲ, ಬಿಕಾಸ್ ಬಟ್ಟೆ ಹಾಳಾಗುತ್ತೆ ಅಂತ. ಇದು ಲೋ ಹೀಟಲ್ಲೇ ಆಟೋಮೆಟಿಕ್ ಡೆಲಿಗೇಟ್ ಅಂತ ಇದೆಲ್ಲ, ಇದನ್ನೇ ನಾನು ವೆರಿ ಡ್ರೈ ಹತ್ತಿರ ಇಟ್ಬಿಟ್ಟು ಇದು ಪ್ರೆಸ್ ಮಾಡಬೇಕು. ಇವಾಗ ಆನ್ ಆಗುತ್ತೆ. ಅಕಸ್ಮಾತ್ ಓಪನ್ ಮಾಡಿಬಿಟ್ರೆ ಆಫ್ ಆಗುತ್ತೆ. ಓಕೆ, ಸೊ ಇದನ್ನು ತಿರ್ಗಾ ಕ್ಲೋಸ್ ಮಾಡಿಬಿಟ್ಟು ಆನ್ ಮಾಡಬೇಕು. ಇದು ಇವಾಗ ಇಲ್ಲಿ ಆನ್ ಆಗಿ ವೆರಿ ಡ್ರೈ, ಲೆಸ್ ಡ್ರೈ, ಕೂಲ್ ಎಲ್ಲ ಆಗಿಬಿಟ್ಟು ಆಫ್ ಆಗಬೇಕಾದ್ರೆ ತಿರ್ಗಾ ಇಲ್ಲಿ ಬಜರ್ ಆಗುತ್ತೆ. ಆವಾಗ ನಾವು ಇದರಿಂದ ಆಚೆ ತೆಗೆದ್ರೆ ಆಯಿತು. ಬಟ್ಟೆ ತೆಗ್ಬಿಟ್ಟು ನಾವು ಡೈರೆಕ್ಟ್ ವಾರ್ಡ್ರೋಬಲ್ಲಿ ಇಟ್ಕೋಬೋದು, ಬಿಕಾಸ್ ಅಷ್ಟು ಡ್ರೈ ಆಗಿರುತ್ತೆ. ಮತ್ತೆ ತಿರ್ಗಾ ಒಣಗಿಸ್ಬೇಕು ಅಂತೆಲ್ಲ ಏನೂ ಪ್ರಾಬ್ಲಮೇ ಇರಲ್ಲ. ನನಗೆ ಇದು ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ ಇಲ್ಲಿ. ಯಾಕಂದರೆ ನಾವು ಬಟ್ಟೆ ಹಾಕಿಬಿಟ್ಟು ಆಚೆ ಹೋದರೂ ಪರವಾಗಿಲ್ಲ, ತುಂಬ ಟೈಮ್ ತೊಗೊಳುತ್ತೆ, ಬಟ್ ಆಗಿರುತ್ತೆ, ಫುಲ್ ಡ್ರೈ ಆಗಿರುತ್ತೆ. ನಾವು ಅದನ್ನು ಮಡ್ಚಿಬಿಟ್ಟು ವಾರ್ಡ್ರೋಬಲ್ಲಿ ಇಟ್ಕೊಂಡ್ರೆ ಆಯಿತು ಅಷ್ಟೇ. ಏನು ಒಂಚೂರು ವೆಟ್ಟಿರಲ್ಲ. ನಿಮಗೆ ಸ್ವಲ್ಪ ಒಂದೊಂದು ಬಟ್ಟೆ ಬೇಗ ಡ್ರೈ ಆಗುತ್ತೆ, ಒಂದೊಂದು ಬಟ್ಟೆ ಲೇಟಾಗಿ ಡ್ರೈ ಆಗುತ್ತೆ ಅಲ್ವಾ? ಅವಾಗ ನೀವು
ಮತ್ತೊಂದು ಸಲ ಸ್ವಲ್ಪ ಡ್ರೈ ಮಾಡಿದ್ರೆ ಅದು ಫುಲ್ ಡ್ರೈ ಆಗಿಬಿಡುತ್ತೆ. ಯಾಕೆಂದರೆ ಒಂದೊಂದು ಜೀನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ ಡ್ರೈ ಆಗೋಕ್ಕೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇನ್ನೊಂದು ಸಲ ಆನ್ ಮಾಡಿದ್ರೆ ಪೂರ್ತಿ ಡ್ರೈ ಆಗಿಬಿಡುತ್ತೆ. ನೀವು ಬೇಕಾದರೆ ನಿಮ್ಮ ಡ್ರೈ ಆಗಿರೋ ಬಟ್ಟೆ ಫಸ್ಟ್ ತೆಗೆದ್ಬಿಟ್ಟು ಅದು ಯಾವುದೆಲ್ಲ ಒದ್ದೆ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಮತ್ತೆ ಡ್ರೈ ಮಾಡೋಕ್ಕೆ ಹಾಕ್ಬೋದು. ಏನು ಹಾಳಾಗಲ್ಲ. ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಲ್ವ, ಸೊ ಇನ್ನೂ ಏನೂ ಆಗಿಲ್ಲ, ಚೆನ್ನಾಗಿದೆ. ಇದು ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಅಂದರೆ ಇಲ್ಲಿ ಬಟ್ಟೆ ಒಣಗ್ಸೋಕ್ಕೆಲ್ಲ ಸಪ್ರೇಟಾಗಿ ಜಾಗ ಇಲ್ಲ, ಅದಕ್ಕೆ ತೊಳೆದ್ಬಿಟ್ಟು ಒಣಗ್ಸೋಕ್ಕೆಲ್ಲ ನಮ್ಗೆ ರಗಳೆ ಆಗುತ್ತೆ ಅಂತ ಇದು ಒಂದು ಅವ್ರು ಕೊಟ್ಬಿಟ್ಟಿದ್ದಾರೆ. ಇವತ್ತು ನಮ್ಮದು ಮದುವೆ ಆಗಿಬಿಟ್ಟು 3 ಮಂತ್ಸ್. ಲಾಸ್ಟ್ ಡಿಸೆಂಬರ್ 5ಗೆ ನಮ್ಮದು ಮದುವೆ ಆಗಿರೋದು. ಸೊ ಇವತ್ತಿಗೆ 3 ಮಂತ್ಸ್ ಆಗಿದೆ. ಆ್ಯಂಡ್ ಫಸ್ಟ್ ಮಂತು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಫಸ್ಟ್ ಮಂತ್ ಯೂಶ್ವಲಿ ಸ್ಪೆಷಲ್ ಆಗಿರುತ್ತೆ. ಮನೇಲಿದ್ವಿ, ನಾವು ಊರಲ್ಲಿದ್ವಿ, ಆವಾಗ ಸೆಲೆಬ್ರೇಟ್ ಮಾಡಿದ್ವಿ ಫಸ್ಟ್ ಮಂತು. ಆ್ಯಂಡ್ ಸೆಕೆಂಡ್ ಮಂತು ನಾವು ಇಲ್ಲಿದ್ವಿ. ಸೆಕೆಂಡ್ ಮಂತ್ ಏನೂ ಅಷ್ಟು ಮಾಡಿರಲಿಲ್ಲ. ಜಸ್ಟ್ ಅವ್ರಿಗೇನು ಇಷ್ಟ, ಲೈಕ್ ಇಷ್ಟ ಆಗಿರೋ ಫುಡ್ ಕುಕ್ ಮಾಡಿದ್ದೆ, ಮತ್ತು ಒಂದು ಸ್ವೀಟ್ ಇಷ್ಟ ಅವ್ರಿಗೆ, ಕೇಸರಿ ಬಾತ್ ಮಾಡಿದ್ದೆ. ಆ್ಯಂಡ್ ಇವತ್ತು 3rd ಮಂತ್. ಸೊ ಇವತ್ತು ಏನಾದರೂ ಮಾಡೋಣ ಅಂತ. ನಾಟ್ ಲೈಕ್ ಎವ್ರಿ ಮಂತ್ ಕೇಕ್ ತೊಗೊಬಂದು ಸೆಲೆಬ್ರೇಟ್ ಮಾಡ್ತೀವಿ, ಆ ಥರ ಏನಿಲ್ಲ. ಸಮಥಿಂಗ್ ಸ್ಪೆಷಲ್ ಟು ರಿಮೆಂಬರ್ ಅಂತ ಅಷ್ಟೇ. ಏನೋ ಒಂದು ಚಿಕ್ಕದೇನಾದರೂ ಒಂದು ಮಾಡೋಣ ಅಂತ. ಸೊ ಮನೇಲಿ ಕೇಕ್ ಏನೂ ಇಲ್ಲ. ಅದೇ ಕೆಳಗಡೆ ಹೋಗಿಬಿಟ್ಟು ಒಂದು ಕಪ್ ಚಿಕ್ಕದು ಕೇಕ್ ತಂದರೆ ಸುಮ್ಮನೆ ಇಬ್ಬರೇ ಇರ್ತೀವಿ, ವೇಸ್ಟ್ ಆಗಿಬಿಡುತ್ತೆ. ಅದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಅದಕ್ಕೆ ಚಿಕ್ಕದೇನಾದರೂ ಕಪ್ ಕೇಕ್ ಥರ ಏನಾದರೂ ತೊಗೊಂಬರೋಣ ಅಂತ ಹೋಗಿಬಿಟ್ಟು ನೋಡ್ಕೊಂಬರ್ತೀನಿ, ಏನಾದರೂ ಸಿಗುತ್ತಾ ಅಂತ. ಇದನ್ನು ಜಾಕೆಟ್ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಹೀಗೆ ಹೋದರೆ ಸಾಕು. ಇಲ್ಲಾಂದರೆ ನಾವು ಆಚೆ ಹೋಗೋದಾದರೆ ಟರ್ಮನ್ಸ್ ಹಾಕ್ಕೊಂಡೇ ಹೋಗಬೇಕು, ಬಿಕಾಸ್ ತುಂಬ ಚಳಿ ಇರುತ್ತಲ್ವ. ಇಟ್ಸ್ ನಾಟ್ ಜಸ್ಟ್ ನಿಮಗೆ ಚಳಿ ಆಗುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಚಳಿ ಚೆನ್ನಾಗಿರುತ್ತೆ ಆ ಥರ ಇಲ್ಲ. ಯು ಹ್ಯಾವ್ ಟು ವೇರ್ ಇಟ್ ಬಿಕಾಸ್ ಇನ್ ಆರ್ಡರ್ ಟು ಕೀಪ್ ಯು ಸೇಫ್. ಯಾಕಂದರೆ ತುಂಬ ಬರೀ ಚಳಿ ಫೀಲ್ ಆಗುತ್ತೆ ಅಲ್ಲ, ಇಟ್ ಸ್ಟಾರ್ಟ್ ಹರ್ಟಿಂಗ್ ಯು ಎಟ್ ಸಮ್ ಪಾಯಿಂಟ್. ಇಟ್ ವಿಲ್ ಸ್ಟಾರ್ಟ್ ಹರ್ಟಿಂಗ್ ಯು. ಇಲ್ಲಿ ಫಿಂಗರ್ ಟಿಪ್ಸ್ ಎಲ್ಲ ನಿಮಗೆ ಫುಲ್ ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಟೆಂಪ್ರೇಚರ್ ಇಟ್ ಈಸ್ ಲೈಕ್ ಪಾಸಿಟಿವ್. ಬಟ್ ನಾವು ಬರಬೇಕಾದ್ರೆ ಇಟ್ ಈಸ್ ಲೈಕ್ ಲಿಟ್ರಲಿ -25, -32ವರೆಗೂ ಹೋಗಿತ್ತು ಒಂದಿನ. ಅವಾಗೆಲ್ಲ ನಾವು ಆಚೆ ಹೋಗ್ತಾ ಇರಲಿಲ್ಲ, ಬಿಕಾಸ್ ಅಲ್ಲಿ ರೆಡ್ ಅಲರ್ಟ್ ಎಲ್ಲ ಕೊಟ್ಟಿದ್ರು. ಇಲ್ಲಿ ಹೋಗೋಂಗಿಲ್ಲ, ಕಾಲೇಜಸ್ಗೆಲ್ಲ ಕಾಲೇಜಸ್ಗೆಲ್ಲ ರಜೆ ಎಲ್ಲ ಕೊಟ್ಟಿದ್ರು. ಅವತ್ತು 2 days 35ವರೆಗೂ ಹೋಗಿತ್ತು ಅನಿಸುತ್ತೆ ಟೆಂಪ್ರೇಚರ್, -35. ಬಟ್ ಇವಾಗ ಪರವಾಗಿಲ್ಲ, ಇವಾಗ 5 ಎಲ್ಲ ಇದೆ. ಸೊ ಹೋಗ್ಬೋದು. ಕೈಗೆಲ್ಲ ಜಾಸ್ತಿ ಹೊತ್ತು ಆಚೆ ಇರ್ತೀರಾ ಅಂದರೆ ಯು ನೀಡ್ ಟು ಬಿ ಲೈಕ್ ಕವರ್ಡ್ ಫುಲ್ಲಿ. ಆ್ಯಂಡ್ ಇವಾಗ ನಾನು ಹೋಗ್ತಾ ಇರೋದು ಜಸ್ಟ್ ಗ್ರೋಸರಿ ಶಾಪ್ಗಲ್ವಾ, ಇಲ್ಲೇ ಕೆಳಗಡೆ ನಮ್ಮ ಬಿಲ್ಡಿಂಗ್ ಒಳಗಡೆಯಿಂದನೇ ಹೋಗ್ಬೋದು, ಆಚೆ ಹೋಗ್ಬೇಕಂತಲೇ ಇಲ್ಲ. ಸೊ ಜಾಸ್ತಿ ಏನು ಬೇಡ. ಇದು ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಚಳಿ ಇರುತ್ತೆ ಅಂತ. ಲೆಟ್ಸ್ ಗೋ. ಸೊ ನಾನಿವಾಗ ಕೆಳಗೆ ಹೋಗ್ತಾ ಇದ್ದೀನಿ, ಲಿಫ್ಟ್ ಹತ್ರ ಬಂದಿದ್ದೀನಿ. ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಲಿಫ್ಟಲ್ಲಿ ಬರುತ್ತೆ ಅಂತ. ಇದು ಸೆಕೆಂಡ್ ಕಾರ್. ಇಲ್ಲಿ 1 ಪ್ರೆಸ್ ಮಾಡಿದ್ರೆ ತೋರಿಸ್ತಾ ಇದೆ ಸೆಕೆಂಡ್ ಕಾರ್ ಇಲ್ಲಿ ಬರುತ್ತೆ. ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ 10 ಸೆಕೆಂಡ್ಸ್ಗೆ ಬಂದುಬಿಡ್ತೀವಿ ಕೆಳಗಡೆ. ಇದು ಒಂದು ಟನಲ್ ಥರ, ನಮ್ಮ ಬಿಲ್ಡಿಂಗ್ದೇ ಟನಲ್ಲು. ಸೊ ಹಿಂಗಿದೆ ಫುಲ್ ಟನಲ್ಲು. ಇದರಲ್ಲಿ ಹೋದರೆ ಆ ಡೋರಿಂದ ಆಚೆ ಎಕ್ಸಿಟ್ ಆದರೆ ನಮಗೆ ಗ್ರೋಸರಿ ಸ್ಟೋರ್ ಸಿಗ್ಬಿಡುತ್ತೆ. ಸೊ ನಾವು ಆಚೆ ಹೋಗಬೇಕಂತಿಲ್ಲ. ಇದೊಂದು ನಮಗೆ ಒಳ್ಳೆಯದಾಗುತ್ತೆ. ಇದು ಡೋರ್ ಓಪನ್ ಮಾಡಿದ್ರೆ ಇದೇ ಗ್ರೋಸರಿ ಸ್ಟೋರ್. ಇದರಲ್ಲಿ 2 ಆಪ್ಷನ್ ಇದೆ, ವೆನಿಲಾನೂ ಇದೆ, ಚಾಕ್ಲೇಟು ಇದೆ. ಸೊ ಇದೇ ಬೆಟ್ರ್ ಅನ್ಸುತ್ತೆ. ಆವಾಗ ನೋಡಿರೋದ್ರಲ್ಲಿ ಬರೀ ಒಂದು ಫುಲ್ ವೆನಿಲಾನೇ ಇತ್ತು, ಒಂದು ಫುಲ್ ಚಾಕ್ಲೇಟ್ ಇತ್ತು. ಇದರಲ್ಲಿ 2 ಇದೆ. ಇದಕ್ಕೆ $3.89 ಇದೇ ತೊಗೊಳ್ತೀನಿ. ಇಲ್ಲಿ ಈ ಥರ ಒಂದು ಲಾಕ್ ಇರುತ್ತೆ ನಮ್ಮ ಹತ್ರ. ಇದನ್ನು ಇಲ್ಲಿ ಮಾಡಿದ್ರೆ ಓಪನ್ ಆಗುತ್ತೆ. ಇದು ನಮ್ಮ ಅಪಾರ್ಟ್ಮೆಂಟ್.
ಸೊ ಹೋಗಬೇಕಾದ್ರೆ ಹೋಗ್ಬೋದು, ಇವಾಗ ಬರಬೇಕಾದ್ರೆ ಈ ಥರ ಲಾಕ್ ಇಲ್ಲ ಅಂದರೆ ಬರೋಕ್ಕಾಗಲ್ಲ. ಸೊ ಇದು ತಗೊಬಂದೆ ನಾನು. ಇಟ್ಸ್ ಕೈಂಡ್ ಆಫ್ ಕ್ಯೂಟ್. ಚಿಕನ್ ಮಾಡೋಣ ಅಂದ್ಕೊಂಡಿದ್ದೆ, ಸೊ ಅದ್ರದ್ದು ಒಂದು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಫಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಿಸಿಯಾಗಿದೆ. ಸೊ ಆನಿಯನ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಆನಿಯನ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ದಿಸ್ ಆಲ್ಸೋ ವೆರಿ ಈಸಿ. ನಿಮಗೆ ಈಸಿ ಚಿಕನ್ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಈಸಿ ವಿತ್ ವೆರಿ ಲೆಸ್ ಇಂಗ್ರೀಡಿಯೆಂಟ್ ನಾನು ಹೇಳ್ಕೊಡ್ತೀನಿ. ಇವಾಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬರೀ ಆಯಿಲ್ ಮತ್ತು ಆನಿಯನ್ಸ್ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟ್, ಸ್ವಲ್ಪ ಫ್ರೈ ಆಗಿದೆ ಇವಾಗ ಆಲ್ರೆಡಿ. ಬ್ರೌನಿಷ್ ಆದಾಗ ಇಲ್ಲಿ ನಾನೊಂದು 1/2 kg ಮೇ ಬಿ, ಐ ಡೋಂಟ್ ನೋ, ಅಪ್ರಾಕ್ಸಿಮೇಟ್ಲಿ ಚಿಕನ್ ಬ್ರೆಸ್ಟ್ ತೊಗೊಂಡಿದ್ದೀನಿ. ಹಾಕ್ತಾಯಿದ್ದೀನಿ. ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಚಿಕನ್ ಹಾಕಿದ್ದೀನಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟರ್ಮರಿಕ್ ಹಾಕೋದ್ರಿಂದ ಅದೊಂಥರ ಸ್ಮೆಲ್ ಬರಲ್ಲ ಚಿಕನ್ಗೆ, ಚೆನ್ನಾಗಿರುತ್ತೆ. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇಟ್ಟಿದ್ದೀನಿ. ಆ್ಯಂಡ್ ಕ್ಲೋಸಸ್ ಮುಚ್ಚಿಬಿಟ್ಟು ಒಂದು 5 to 10 minutes ಕುಕ್ ಮಾಡ್ತೀನಿ. 5 minutes ಒಂದ್ಸಲ ಚೆಕ್ ಮಾಡ್ತೀನಿ ಅದು ಕುಕ್ ಆಗಿದೆಯಾ ಇಲ್ವಾ. ನೀರೇ ಹಾಕಿಲ್ಲ, ಬಟ್ ಸ್ಟಿಲ್ ಎಷ್ಟು ನೀರು ಬಿಟ್ಕೊಂಡಿದೆ ಚಿಕನಿಂದ. ದಿಸ್ ವಾಟರ್ ಡ್ರೈ ಆಗೋವರೆಗೂ ಸ್ವಲ್ಪ ಓಪನ್ ಮಾಡಿ ಕುಕ್ ಮಾಡಬೇಕು. ಸೊ ಚಿಕನ್ದು ವಾಟರ್ ಸ್ವಲ್ಪ ಡ್ರೈ ಆಗಿದೆ. ಇವಾಗ ನಾನು ಈ ಮಸಾಲ ಹಾಕ್ತೀನಿ, ಅಭಿರುಚಿ ಅವತ್ತು ಚಿಕನ್ ಸುಕ್ಕ ಮಸಾಲ. ಇದು ನಾನು ಇಂಡಿಯಾದಿಂದ ತಂದಿದ್ದೆ, ಇದನ್ನೇ ಯೂಸ್ ಮಾಡ್ತೀನಿ. ಬೇರೆ ಏನೂ ಮಸಾಲ ಯೂಸ್ ಮಾಡಲ್ಲ, ಲೈಕ್ ಧನಿಯಾ ಪೌಡರ್, ಜೀರಾ ಪೌಡರ್ ಏನು ಸಪ್ರೇಟಾಗಿ ಯೂಸ್ ಮಾಡಲ್ಲ. ಇದು ಒಂದೇ ಚಿಕನ್ ಮಸಾಲ ನಾನು ಯೂಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಸೊ ಇವಾಗ ಇದು ಹಾಕಿದ್ದೀನಿ. ಇವಾಗ ಆ ಮಸಾಲೆದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಅದನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಓಪನ್ ಇಟ್ಟೆ ಫ್ರೈ ಮಾಡೋಣ, ಬಿಕಾಸ್ ಅದು ವಾಟರ್ ಕಂಟೆಂಟ್ ಎಲ್ಲ ಹೀರ್ಕೋಬೇಕಲ್ವ. ಸೊ ಓಪನ್ ಮಾಡಿಬಿಟ್ಟೆ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಚಿಕನ್ ಈಸ್ ರೆಡಿ, ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಲೆಟ್ ಮಿ ಟೇಸ್ಟ್ ಇಟ್ ಫಾರ್ ಯು. Yummy, very nice, simple, delicious, high protein chicken. Please do try. It's ನಮ್ಮ 3rd anniversary cake. Cute, happy anniversary for us. ಸ್ಟ್ರೇಂಜರ್ ಥಿಂಗ್ಸ್ ನೋಡ್ಕೊಂಡು ಕುತ್ಕೊಂಡಿದ್ದೆ, ಟೈಮ್ ಆಗಿದೆ ಗೊತ್ತಾಗಿಲ್ಲ. 3 ದಿನದಲ್ಲಿ 3 ಸೀಸನ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಸೊ ಇವಾಗ 3rd ಸೀಸನ್ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ನಾಳೆ 4th ಸೀಸನ್ ಸ್ಟಾರ್ಟ್ ಮಾಡಬೇಕು. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ಇಟ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.